ಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಶಾಂತ್ ಶೆಟ್ಟಿ ಯರ್ಲಪಾಡಿ ಇವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೂರಿನ ಓರ್ವ ಪ್ರತಿಭೆ, ಹಾಸ್ಯ ಪ್ರತಿಭೆ, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ತನ್ನ ಹಾಸ್ಯದ ಮೂಲಕವಾಗಿ ಎಲ್ಲರನ್ನು ನಗಿಸುವಂತ ನಮ್ಮವರೇ ಆತ್ಮೀಯರಾದ ಪ್ರಜ್ವಲ್ ಭಂಡಾರಿ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೃಷ್ಣ ವೈಭವ ಇದರ ಮಾಲಕರು ಆದಂತ ಶ್ರೀಕರ್ ತಂತ್ರಿ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಪ್ರಶಾಂತ್ ಶೆಟ್ಟಿ ಯರ್ಲಪಾಡಿ ಅವರು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸುಮಿತ್ ಶೆಟ್ಟಿ ಕೌಡೂರು, ಅದೇ ರೀತಿ ಪ್ರಜ್ವಲ್ ಭಂಡಾರಿ, ಅದೇ ರೀತಿ ಸುಕುಮಾರ್ ಪೂಜಾರಿ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ದಿನೇಶ್ ಪೂಜಾರಿ ಫ್ರೆಂಡ್ಸ್ ಚಿಕನ್ ಸ್ಟಾಲ್ ಮಾಲಕರು ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ದಿನೇಶ್ ಪೂಜಾರಿ ಅವರೇ ಬನ್ನಿ ವೇದಿಕೆಗೆ. ಪ್ರಶಾಂತ್ ಶೆಟ್ಟಿ ಯರ್ಲಪಾಡಿ ಅವರೇ ಬನ್ನಿ. ಪ್ರಕಾಶ್ ಶೆಟ್ಟಿ ಕಡಂಚಾರು ಇವರನ್ನು ಕೂಡ ಪ್ರಕಾಶ್ ಕಡಂಚಾರು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ಶ್ರೀಕರ್ ತಂತ್ರಿ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಿನೇಶ್ ಪೂಜಾರಿ ಅವರು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದಾವೆ. ಅದೇ ರೀತಿ ವಿಶೇಷ್ ಗ್ರಾಮ ಪಂಚಾಯತಿ ಕೌಡೂರು ಇದರ ಸದಸ್ಯರು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾಂತಾ ಪೂಜಾರಿ ಸಿಬ್ಬಂದಿ ಯರ್ಲಪಾಡಿ ಗ್ರಾಮ ಪಂಚಾಯತ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ದಯವಿಟ್ಟು ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕು. ಇದು ನಮ್ಮದೇ ಪಂದ್ಯಾಕೂಟ. ಆ ನಿಟ್ಟಿನಲ್ಲಿ ಎಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಈಗಾಗಲೇ ಆತ್ಮೀಯವಾಗಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ನಮ್ಮೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿಕೊಂಡಂತ ಸುಮಿತ್ ಶೆಟ್ಟಿ ಕೌಡೂರು ಅವರಿಗೆ ಜಗದೀಶ್ ಅವರು ಸ್ಮರಣಿಕೆಯನ್ನು ನೀಡಿದ ಮುಖಾಂತರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಪ್ರಜ್ವಲ್ ಭಂಡಾರಿ ಇವರಿಗೆ ಕೂಡ
ರಿತೇಶ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ದಿನೇಶ್ ಪೂಜಾರಿ, ಮಾಲಕರು ಫ್ರಂಟ್ ಚಿಕನ್ ಸ್ಟಾಲ್, ಇವರಿಗೆ ಸುನೀಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಪ್ರಶಾಂತ್ ಶೆಟ್ಟಿ ಯರ್ಲಪ್ಪಾಡಿ, ಇವರಿಗೆ ಮಂಜುನಾಥ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪ್ರಶಾಂತ್ ಶೆಟ್ಟಿ ಯರ್ಲಪ್ಪಾಡಿ ಇವರಿಗೆ ಮಂಜುನಾಥ್ ಇವರು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ವಿಶೇಷ್ ಗ್ರಾಮ ಪಂಚಾಯತ್ ಸದಸ್ಯರು ಕಡೂರು, ಇವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ. ಇವರಿಗೆ ಕಿರಣ್ ಪೂಜಾರಿ ಇವರು ಸಂದೀಪ್ ಕಿರಣ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಕಾಂತಾ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಸಂದೀಪ್ ಬೂಮ್ರಾ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ರಮೇಶ್ ಪೂಜಾರಿ ಗರಡಿ ಮನೆ, ಅದೇ ರೀತಿ ಸತೀಶ್ ಪೂಜಾರಿ ಗರಡಿ ಮನೆ ಆಗಮಿಸಿಕೊಳ್ತಾ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸತೀಶ್ ಪೂಜಾರಿ ಗರಡಿ ಮನೆ, ಅದೇ ರೀತಿ ರಮೇಶ್ ಪೂಜಾರಿ ಗರಡಿ ಮನೆ, ಇಬ್ಬರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ವೇದಿಕೆಯಲ್ಲಿ ಆಸೀನರಿರುವಂತಹ ರಮೇಶ್ ಪೂಜಾರಿ ಗರಡಿ ಮನೆ ಇವರಿಗೆ ಆಯುಷ್ ಪೂಜಾರಿ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿಕೊಂಡಂತ ಸತೀಶ್ ಪೂಜಾರಿ ನೀರ ಗರಡಿ ಮನೆ ಇವರಿಗೆ ರಿತೇಶ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಆಗಮಿಸಿಕೊಂಡಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿಕೊಂಡಂತ ನಮ್ಮೆಲ್ಲರ ಆತ್ಮೀಯರಾದಂಥ ಸುಮೇಶ್ ಶೆಟ್ಟಿ ಕೌಡೂರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಯೋಧ್ಯೆ ಟ್ರೋಫಿ 2026 ಸಮಾರೋಪ ಸಮಾರಂಭ ವೇದಿಕೆ ಉಪ್ಪನಂಚಿತ್ತಿನ ಎಂಕಲ್ನ ಕೌಡೂರ್ದ ಒಂಜಿ ಖ್ಯಾತ ಕಲಾವಿದರು ರೀಲ್ಸ್ ರಾಜ ಅಂಚನೆ ಎಂಕಲ್ನ ಆತ್ಮೀಯರಾಯನ ಪ್ರಜ್ವಲ್ ಬಂಡಾಳ್ರೆ ಅಂಚನೆ ಎಡ್ಡ ಕ್ರಿಕೆಟಿಗರು ಆತ್ಮೀಯರಾಯನ ಪ್ರಶಾಂತ್ ಶೆಟ್ರೆ ಎಂಕಲ್ನ ಬೈಲೂರು ಗ್ರಾಮ ಪಂಚಾಯತ್ ಸದಸ್ಯರ ಆತ್ಮೀಯರಾಯನ ವಿಶ್ವೇಶ್ವರ 50,000 ಇನಿ ಉಲಯ ಪಡೊಂದಿರಾಗುಲೆ ವಿಶ್ವೇಶ್ವರ ಅಂಚನೆ ಆತ್ಮೀಯರಾಯನ ದಿನೇಶರ ಕಾಂತಣ್ಣ ರಮೇಶರ ಸತೀಶರ ಅಂಚನೆ ಅಯೋಧ್ಯೆ ಟ್ರೋಫಿನ ಆಯೋಜನೆ ಮಲ್ದಿನ ಎನ್ನ ಆತ್ಮೀಯರಾಯನ ಜಗದೀಶ್ ಸಂದೇಶ್ ಅಂಚ ಸನಾತಗಲ ಮಾತಾ ಟೀಮ್ ದಗುಲ ಅಂಚ ಇನ್ನಿತ ಈ ಒಂಜಿ ಪಂದ್ಯಾಕೂಟದ ಭಾಗವಹಿಸಿನ ಮಾತಾ ಎನ್ನ ಆತ್ಮೀಯ ಬೈಲೂರ್ದ ತಂಡದಗುಲ ಅಂಚನೆ ಮಾಧ್ಯಮದ ಮಿತ್ರರೆ ಪೋಯ ವರ್ಷಲ ಅಯೋಧ್ಯೆ ಟ್ರೋಫಿ ಬಾರಿ ಪೊರ್ಲುಡು ಆಯೋಜನೆ ಮಲ್ದಿತ್ತಾರೆ ಜಗದೀಶ್ ನಗುಲು ಈ ಸರ್ಲ ಬಾರಿ ಪೊರ್ಲುಡು ಒಂಜಿ 11 ಟೀಮ್ 10 ಟೀಮ್ ಇತ್ತಂಡು ಬಾರಿ ಪೊರ್ಲುದ ಆಯೋಜನೆ ಆದಿನಿ ಸಮಾರೋಪಲ ಬಾರಿ ರೋಚಕವಾದ ಅಂಡ್ ಪೋಯ ವರ್ಷದಲ್ಲಿ ನೆನಪು ಬರೋದುಂಟು. ಪೋಯ ವರ್ಷದ ಅಯೋಧ್ಯೆ ಟ್ರೋಫಿ ಫೈನಲ್ ಇಂಚನೆ ರೋಚಕತೆ ಇತ್ತಂಡು. ಲಾಸ್ಟ್ ಟ್ವಿಸ್ಟ್ ಆದ ವಿನ್ನದ ಟೀಮು ಮೋಸ್ಟ್ಲಿ ನಿಗಲ್ನ ಟೀಮ್ ಲಾಸ್ಟ್ ಟೈಮ್ ರನ್ನರ್ಸ್ ಆಫ್ ಫೈನ್ ವಿನ್ನರ್ಸ್ ಆಯ್ನ ರನ್ನರ್ಸ್ ಆಫ್ ಆತಂಡು ಈ ಸರ್ ಲಂಚನೆ ಲಾಸ್ಟ್ ಮೂಮೆಂಟ್ ಬಾರಿ ಥ್ರಿಲ್ಲಿಂಗ್ ಮ್ಯಾಚ್ ಎಡ್ಡೆಡ್ ಇತ್ತಂಡು. ಜಗದೀಶರ್ ನಗಲ ಟೀಮು ವಿನ್ ಆತ ನಗಲಿಗೆ ಅಭಿನಂದನೆ ಪನೊಂದು ಭಾಗವಹಿಸನ ಮಾತಾ ತಂಡಗಳಿಗೆ ಅಭಿನಂದನೆ ಪನೊಂದು ಬೈಲೋಡು ಕ್ರಿಕೆಟ್ ಇಂಚನೆ ನನಾತ್ ಎಡ್ಡೆಡ್ ಆವೊಂದು ಪಡ ಒಂದು ವಿಶೇಷವಾದ ಪಂಡಿನಿ ಸೋಮವಾರಲ ನಿಗುಲು ರಜೆ ಮಲ್ತದ್ದು ಗೊಬ್ಬೊಂದುಲ್ಲಾರ ಪಂಡ ಕ್ರೀಡದ ಮಿತಿ ಏತ್ ಅಭಿಮಾನ ಉಂಡು ಬಂದೆಟ್ಟು ಕೊಟ್ಟಾಪುಂಡು ಐತ ಒಟ್ಟೊಟ್ಟಿಗೆ ನಿಗಲ್ನ ಸಹಕಾರ ಪ್ರತಿಯೊಂಜಿ ಕ್ಷೇತ್ರದಲ್ಲಿ ಇಪ್ಪಡಂದು ಪನೊಂದು ಆಯೋಜನೆ ಮಲ್ದಿನ ಮಾತ ತಂಡದ ಸದಸ್ಯರಿಗೆ ಮಹೇಶ್ವರ ವೇದಿಕೆಯಲ್ಲಿ ಎತ್ತಿರು ಬತ್ತಜೇರು ಮಾತರೆಗ್ಲ ಅಭಿನಂದನೆ ಪನೊಂದು ನಿಗಲ್ನ ಭವಿಷ್ಯ ಉಜ್ವಲ ಆವಡನ್ನು ಪನೊಂದು ಎನ್ನ ರೆಡ್ಡಿ ಪಾತ್ರ ಮುಗಿಪ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು ಸುಮೇಶ್ ಶೆಟ್ಟಿ ಕಡೂರ್ ಅವರೇ. ಇವಾಗ ಈ ಪಂದ್ಯಾಕೂಟಕ್ಕಾಗಿ ದುಡಿದವರನ್ನ ಗೌರವಿಸುವ ಕ್ಷಣ. ಈ ಪಂದ್ಯಾಕೂಟದಲ್ಲಿ 2 ದಿನಗಳ ಕಾಲ ಈ ಒಂದು ಪಂದ್ಯಾಕೂಟವನ್ನ ಲಕ್ಷಾಂತರ ಜನ ಮನೆಯಲ್ಲೇ ಕೂತು ವೀಕ್ಷಿಸುವಂತೆ ಮಾಡಿದ ಕ್ರಿಕ್ಲೈನ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಿಮ್ಮ ಈ ಒಂದು ಕಾರ್ಯಕ್ಕೆ ಈ ಒಂದು ಸಂಸ್ಥೆ ನೀಡುವ ಕಿರು ಸ್ಮರಣಿಕೆಯನ್ನ ನಮ್ಮ ಅತಿಥಿಗಳ ಸಮ್ಮುಖದಲ್ಲಿ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕ್ಲೈನ್ ಸಂಸ್ಥೆಯ ಯಾವುದಾದ್ರೂ
ಯಾರಾದರೂ ಇದ್ರೆ ಬಂದು ಇದನ್ನು ಸುಮಿತ್ ಶೆಟ್ಟಿ ಕೌಡೂರ್ ಇವರು ಈ ಸ್ಮರಣಿಕೆಯನ್ನು ನೀಡಿ ಸುಭಾನ್ ಸಾರಥ್ಯದ ಕ್ರಿಕ್ಲೈನ್ಸ್ ಸಂಸ್ಥೆ ಎಲ್ಲ ಆಟಗಾರರು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ಒಂದು ಸಂಸ್ಥೆ ಇನ್ನೂ ಕೂಡ ಬೆಳೆಯಲಿ ಎಂದು ಹಾರೈಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು 2 ದಿನಗಳ ಕಾಲ ಈ ಪಂದ್ಯಾಕೂಟದಲ್ಲಿ ನಿರ್ಣಾಯಕರು ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸಿಕೊಟ್ಟಂತವರು ನಮ್ಮ ಆಪ್ತರು ಯಾದವ್ ಪೂಜಾರಿ ಕಾಪು, ಅದೇ ರೀತಿ ಮಾಧವ್ ಪೂಜಾರಿ ಕಾಪು, ಸಂತೋಷ್ ಮಣಿಪಾಲ, ಇವರು 3 ಜನರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಆಗಮಿಸಿಕೊಂಡ ಅತಿಥಿಗಳು ಪ್ರಶಾಂತ್ ಶೆಟ್ಟಿ ಯರ್ಲಪಾಡಿಯವರು. ಈ 3 ಜನರಿಗೂ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಆಗಮಿಸಿಕೊಂಡು ಉತ್ತಮ ರೀತಿಯ ನಿರ್ಣಯವನ್ನ ನೀಡಿ ಪಂದ್ಯಾಟವನ್ನ ಯಶಸ್ವಿ ಹಂತದಲ್ಲಿ ಮುಟ್ಟಿಸುವಂತೆ ಸಹಕರಿಸಿಕೊಂಡ ನಿಮಗೆ ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯವಾದ ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಂತೋಷ್ ಮಣಿಪಾಲ, ಯಾದವ್ ಕಾಪು, ಮಾಧವ್ ಕಾಪು ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಾಕೂಟದಲ್ಲಿ ಸ್ಕೋರರ್ ಎಂಬುದು ತುಂಬಾ ಮುಖ್ಯ. ಆ ಪಾತ್ರವನ್ನು ವಹಿಸಿಕೊಂಡದ್ದು ಯಾವುದೇ ಪಂದ್ಯ ಬೈಲೂರಲ್ಲಿ ಮೊದಲಿಗೆ ಸ್ಕೋರರ್ ಆಗಿ ಬರೋದು ನಮ್ಮ ಆತ್ಮೀಯರು ಆಯುಷ್ ಪೂಜಾರಿ. ಆಯುಷ್ ಅವರು ವೇದಿಕೆ ಬನ್ನಿ. ಇವರಿಗೆ ಪ್ರಜ್ವಲ್ ಭಂಡಾರಿ ಇವರು ಈ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕು. ಆಯುಷ್ ಅವರಿಗೆ 2 ದಿನಗಳ ಕಾಲ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿಕೊಂಡಿದ್ದಾರೆ ಅಯೋಧ್ಯೆ ಟ್ರೋಫಿ. ಅಭಿನಂದನೆಗಳು. ಅದೇ ರೀತಿ ಇನ್ನೋರ್ವ ನಮ್ಮ ಸ್ಕೋರರ್ ಇದ್ದಾರೆ, ಅವರು ಕೂಡ 2 ದಿನಗಳ ಕಾಲ ನಮ್ಮೊಂದಿಗೆ ಇದ್ರು. ಅತುಲ್ ಕಿಣಿ ಇವರಿಗೆ ದಿನೇಶ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಭಿನಂದನೆಗಳು ಅತುಲ್ ಅವರೇ. ಅದೇ ರೀತಿ ಒಂದು ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಬೇಕಂದ್ರೆ ವೀಕ್ಷಕ ಬೇಡಗಾರರು ಬಹುಮುಖ್ಯ. ಅದರಲ್ಲೂ ಕೂಡ ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವೀಕ್ಷಕ ಬೇಡ ನಡೆಸಿಕೊಂಡು ಬಂದಂತ ನಮ್ಮೆಲ್ಲರ ಆತ್ಮೀಯರಾದಂಥ ಭಾನುಪ್ರಕಾಶ್ ಪೆರಂಪಳ್ಳಿಯವರು ವೇದಿಕೆ ಬನ್ನಿ. ಇವರಿಗೆ ನಮ್ಮ ಆತ್ಮೀಯರಾದಂಥ ವಿಶೇಷ ಇವರು ನೆನಪಿನ ಕಾಣಿಕೆಯನ್ನು ನೀಡುವುದರ ಮುಖಾಂತರವಾಗಿ 2 ದಿನಗಳ ಕಾಲ ವೀಕ್ಷಕರನ್ನು ನಡೆಸಿಕೊಂಡಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮ 2 ದಿನಗಳ ಪಂದ್ಯಾಕೂಟದಲ್ಲಿ ನಮಗೆ ವೀಕ್ಷಕರನ್ನು ಸಹಕಾರ ಮಾಡಿಕೊಟ್ಟಂತ ಈ ಭಾಗದ ಹೆಮ್ಮೆಯ ವೀಕ್ಷಕಗಾರರಾಗಿರುವಂತಹ ಸನ್ನತ್ ಬೈಲೂರವರಿಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ವೇದಿಕೆಯಲ್ಲಿ ಕೊಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶ್ವೇಶ್ವರ ಮುಖೇನವಾಗಿ ಈ ಒಂದು ಗೌರವದ ಸ್ಮರಣಿಕೆಯನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸಿಕೊಳ್ತಾ ಇದ್ದೇವೆ. ಇನ್ನಷ್ಟು ಭವಿಷ್ಯ ಉಜ್ವಲ ಆಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಮತ್ತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ 2 ದಿನಗಳ ಕಾಲ ಗಂಜಿ ಊಟದ ವ್ಯವಸ್ಥೆಯನ್ನು ನಡೆಸಿಕೊಂಡ ನಮ್ಮೆಲ್ಲರ ಆತ್ಮೀಯರು. ಈ ಒಂದು ಅಂಕಣದಲ್ಲಿ ಪಂದ್ಯಾಕೂಟ ನಡೆದ್ರೆ ಅವ್ರ ಮನೆಯಲ್ಲಿ ಗಂಜಿ ಊಟ ಫಿಕ್ಸ್ ಆಗಿರುತ್ತದೆ. ಸಂಪತ್ ಭಂಡಾರಿ ದಯವಿಟ್ಟು ವೇದಿಕೆಗೆ ಬನ್ನಿ. ನಿಮ್ಮ ಈ ಅಪಾರ ಕೊಡುಗೆಯನ್ನ ಗಮನಿಸಿಕೊಂಡು ಅವರ ಪರವಾಗಿ ಸಂಪತ್ ಭಂಡಾರಿ ಅವರು ಇಲ್ಲ, ಅವರ ಪರವಾಗಿ ಬೇರೆ ಯಾರಾದ್ರೂ ಇದ್ರೆ ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಕುಮಾರ್ ಅವರೇ ಬನ್ನಿ. ಸಂಪತ್ ಭಂಡಾರಿ ಅವರ ಪರವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ಈ ಧ್ವನಿವರ್ಧಕದ ವ್ಯವಸ್ಥೆ, ಶಾಮಿಯಾನದ ವ್ಯವಸ್ಥೆ ಮಾಡಿಕೊಟ್ಟ ನಮ್ಮೆಲ್ಲರ ಆತ್ಮೀಯರು ಸುಕುಮಾರ್ ಪೂಜಾರಿ ಜಾರ್ಕಳ, ಶ್ರೀ ದುರ್ಗಾ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ನ ಮಾಲಕರು ಇಲ್ಲಿದ್ದಾರೆ. ಇವರಿಗೆ ಸುಮಿತ್ ಶೆಟ್ಟಿ ಕೌಡೂರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನು ಕೂಡ ನಿಮ್ಮ ವ್ಯವಹಾರದಲ್ಲಿ ಉತ್ತುಂಗಕ್ಕೆ ನೀವು ಏರ್ಲಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಹಾರೈಸಿಕೊಳ್ತಾ ಇದ್ದೇವೆ. ಈಗ ನೇರವಾಗಿ ಪ್ರಶಸ್ತಿ ಸುತ್ತಿಗೆ ಓವರ್ ಟು ಭಾನುಪ್ರಕಾಶ್. ಈ ನಮ್ಮ ಅಯೋಧ್ಯ ಪ್ರೀಮಿಯರ್ ಲೀಗಿನ ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಮೊದಲ ಹಂತದಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಆಟಗಾರ ಸಚಿನ್ ನಾಯ್ಕ್ ಅವರು ಮುಖ್ಯಕ್ಕೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ. ಅವರು 19 ಓಟವನ್ನ ಫೈನಲ್ ಪಂದ್ಯಾಟ ದಾಖಲಿಸಿದ್ರು.
2 ವಿಕೆಟ್ ಅನ್ನು ಕೂಡ ಪಡ್ಕೊಂಡಂತ ಆಟಗಾರ ಮೇಡನ್ ಓವರ್ ಅನ್ನು ಸಂಘಟಿಸಿದಂತಹ ಸಚಿನ್ ನಾಯಕ್ ಅವರು ಪಾಂಚಜನ್ಯ ಬೈಲೂರು ಪರವಾಗಿ ಇವರು ಆಡಿದ್ರು. ಈ ಪ್ರಶಸ್ತಿಯನ್ನ ರಮೇಶ್ ಪೂಜಾರಿ ಗರಡಿಮನೆ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಈ ಪ್ರಶಸ್ತಿಯನ್ನು ಕೂಡ ಹಸ್ತಾಂತರಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಆಟಗಾರ ಸಚಿನ್ ನಾಯಕ್ ಈ ಪ್ರಶಸ್ತಿ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ನಮ್ಮ ಈ ಟೂರ್ನಮೆಂಟಿನ ಅಯೋಧ್ಯ ಪ್ರೀಮಿಯರ್ ಲೀಗಿನ 2 ದಿನಗಳ 10 ಫ್ರಾಂಚೈಸಿಗಳ ಮಾದರಿಯ ಕ್ರಿಕೆಟ್ ಪಂದ್ಯಾಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಎನಿಗೆಸ್ ಯಾರಾಗಿರ್ಬೋದು, ಅಯೋಧ್ಯ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಬೆಸ್ಟ್ ಬೌಲರ್ ಯಾರಾಗಿರ್ಬೋದು? ಎನಿಗೆಸ್ ಅಯಾನ್ ಫ್ರಮ್ ಕರಾವಳಿ V7 ಬೈಲೂರು. ಅಯಾನ್ ಅವರು ಬರಬೇಕು. 9 ವಿಕೆಟ್ ಅನ್ನು ಅವರು ಈ ಟೂರ್ನಮೆಂಟ್ ಅಲ್ಲಿ ಪಡ್ಕೊಂಡ್ರು. ಈ ಟೂರ್ನಮೆಂಟ್ ಬೆಸ್ಟ್ ಬೌಲರ್ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಶಸ್ತಿಯ ವೇದಿಕೆಯಲ್ಲಿ ನಮ್ಮ ಖ್ಯಾತ ಹಾಸ್ಯ ನಟರಾಗಿರುವಂತಹ ಪ್ರಜ್ವಲ್ ಭಂಡಾರಿ ಅವರು ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಅಯಾನ್ ಅವರು ಇನ್ನಷ್ಟು ಭವಿಷ್ಯ ಉಜ್ವಲ ಆಗಲಿ ಅನ್ನುವಂತ ಭವಿಷ್ಯದ ಮಾತುಗಳನ್ನು ಹೇಳ್ತಾ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ ಮಾಡ್ತಾ ಇದ್ದೇವೆ. ಎನಿ ಗೆಸ್ ಯಾರಾಗಿರ್ಬೋದು? ಜಗ್ಗು ಫ್ರಮ್ ಪಾಂಚಜನ್ಯ ಬೈಲೂರು ಪರವಾಗಿ ಇವರು ಆಡಿದ್ರು. 60 ಓಟವನ್ನು ದಾಖಲಿಸಿದ್ರು. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಆ ಸತೀಶ್ ಪೂಜಾರಿ ಗರಡಿಮನೆ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ಈ ಒಂದು ಅಯೋಧ್ಯ ಟ್ರೋಫಿ ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಜಗ್ಗು ಪಾಂಚಜನ್ಯದ ಪರವಾಗಿ ಪಡ್ಕೊಳ್ತಾ ಇದ್ದಾರೆ. ಇದನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸ್ತಾ ಇದ್ದೇವೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಟೂರ್ನಮೆಂಟಿನ 4ನೇ ಪ್ರಶಸ್ತಿ 4th ಪ್ರೈಸ್ ಅನ್ನು ಪಡಿತಾ ಇದೆ ಚೈತನ್ಯ ಕ್ರಿಕೆಟರ್ಸ್ ಬೈಲೂರು. ಅದರ ನಾಯಕರಿದ್ರೆ ಆ ಒಂದು ಮೊಮೆಂಟ್ ಆ ಒಂದು ಪ್ರಶಸ್ತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 4ನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಚೈತನ್ಯ ಬೈಲೂರು. ಅದರ ನಾಯಕರಿದ್ರೆ ವ್ಯವಸ್ಥಾಪಕರಿದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿ, ಅದನ್ನ ನಾವು ರೀಚ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಎಸ್, 3ನೇ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ KCF ನೀರೆ, ಕೋಟಿ ಚೆನ್ನಯ್ಯ ಫ್ರೆಂಡ್ಸ್ ನೀರೆ ಪರವಾಗಿ ಯಾರಾದ್ರೂ ಒಬ್ರು ಬನ್ನಿ ಈ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾಂತ ಪೂಜಾರಿ ಅವರ ಮುಖೇನವಾಗಿ ಈ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ನಮ್ಮೆಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. 3ನೇ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ತಂಡ KCF ನೀರೆ. ಈ 3ನೇ ಪ್ರಶಸ್ತಿ ಅಗ್ರ ಪ್ರಶಸ್ತಿ ಆಗ್ಲಿ ಅನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಪ್ರಶಸ್ತಿಯನ್ನು ಕೂಡ ನಮ್ಮ ವೇದಿಕೆಯಲ್ಲಿ ಕಾಂತ ಪೂಜಾರಿ ಅವರ ಮುಖೇನವಾಗಿ ಹಸ್ತಾಂತರಿಸಿಕೊಳ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು. ಈ ಟೂರ್ನಮೆಂಟಿನ ಒಂದು ವೈಯಕ್ತಿಕ ಪ್ರಶಸ್ತಿ ಬಾಕಿ ಉಳಿತಾ ಇದೆ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ, ಸರಣಿ ಶ್ರೇಷ್ಠ ಆಟಗಾರ ಎನ್ನುವಂತ ಪ್ರಶಸ್ತಿ ಎನಿಗೆಸ್ ಯಾರಾಗಿರ್ಬೋದು? ಸಚಿನ್ ಫ್ರಮ್ ಪಾಂಚಜನ್ಯ ಬೈಲೂರು. 76 ಓಟವನ್ನು ಅವರು ದಾಖಲಿಸಿದ್ರು. ಟೂರ್ನಮೆಂಟ್ ನಲ್ಲಿ 8 ವಿಕೆಟ್ ಅನ್ನ ಪಡ್ಕೊಂಡ್ರು ಕೂಡ ಇದನ್ನ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಇದನ್ನ ಕೊಡ ಮಾಡ್ತಾ ಇದ್ದಾವೆ. ಸುಮೇಶ್ ಶೆಟ್ಟಿ ಕೌಡೂರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಹೈಯೆಸ್ಟ್ ಬಿಡ್ಡಿಂಗ್ ಪ್ಲೇಯರ್ ಕೂಡ ಇವರು. ಸಚಿನ್ ಪಾಂಚಜನ್ಯ ಬೈಲೂರು ಪರವಾಗಿ ಆಡಿದ್ರು. 76 ಓಟವನ್ನು ದಾಖಲಿಸಿದ್ರು. 8 ವಿಕೆಟ್ ಅನ್ನು ಪಡ್ಕೊಂಡ್ರು. ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ಸಂಸ್ಥೆ ಕರಾವಳಿ V7 ಬೈಲೂರು. ಆ ತಂಡದ ಪರವಾಗಿ ಆಡಿದಂತ ಎಲ್ಲ ಆಟಗಾರರು ಬರಬೇಕು. ಫಯಾಜ್ ಮೊಹಮ್ಮದ್ ಅವರೇ, ಫಿರೋಜ್ ಮಾಲಕತ್ವದಲ್ಲಿ ಫಯಾಜ್ ಐಕಾನ್ ಆಟಗಾರರಾಗಿ ಆಟವನ್ನು ಆಡಿದ್ರು. ಅವ್ರ ಜೊತೆಗೆ ಆಡಿದಂತ ಎಲ್ಲರೂ ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಕಾಣಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಮೆಡಲ್ ಕೊಡಿ. ಕರಾವಳಿ V7 ಬೈಲೂರು ಎನ್ನುವಂತ ನಾಮಾಂತಿಕವಾಗಿ ಆಡಿದಂತ ಒಂದು ತಂಡ, ಫಿರೋಜ್ ಅವರ ಸಾರಥ್ಯದ ಒಂದು ತಂಡ ಕೂಡ ಅವರ ಆ ದಂಡೆ ಬರ್ತಾ ಇದ್ದ ನೋಡಿ.
ನಮ್ಮ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಈ ಒಂದು ಸೇರಿಕೊಂಡು ಈ ಪ್ರಶಸ್ತಿಯನ್ನು ಕೂಡ ಹಸ್ತಾಂತರಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಆಟಗಾರರಿಗೆ ಮೆಡಲ್ ಅನ್ನು ತೊಡಿಸ್ತಾ ಇದ್ದಾರೆ ನಮ್ಮ ಎಲ್ಲ ಅತಿಥಿಗಳು. ಎಸ್ ಟ್ರೋಫಿ ಆಕರ್ಷಕ ಬಣ್ಣದ ಚಿನ್ನದ ಬಣ್ಣದ ಮಿನುಗುವ ಟ್ರೋಫಿಯನ್ನು ಕೂಡ ವೇದಿಕೆಯಲ್ಲಿ ಈ ಬಾರಿ ಅಯೋಧ್ಯ ಫ್ರೆಂಡ್ಸ್ ನೀರೇ ಕೊಡ ಮಾಡ್ತಾ ಇದೆ. ಅಯೋಧ್ಯ ಟ್ರೋಫಿಗಾಗಿ ಅದನ್ನು ಕೂಡ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಅದನ್ನು ಹಸ್ತಾಂತರಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 10 ಫ್ರಾಂಚೈಸಿಗಳು ಆಡಿದ್ರು ಕೂಡ ಬಹಳ ಉತ್ತಮ ಆಟವನ್ನು ಆಡಿದಂತ ಒಂದು ತಂಡ ಕೂಡ ಕರಾವಳಿ ವಿಸಾಯನ ಬೈಲೂರು ಅಂತಿಮ ಒಂದು ರನ್ನರ್ಸ್ ಪ್ರಶಸ್ತಿಯನ್ನು ಪಡಿತಾ ಇದೆ. ಆ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಹಸ್ತಾಂತರಿಸ್ತಾ ಇದ್ದಾರೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನಂತ ಆಶಾದಾಯಕ ಮಾತುಗಳನ್ನು ಹೇಳಿಕೊಂಡು ಆ ಪ್ರಶಸ್ತಿಯನ್ನ ವೇದಿಕೆಯಲ್ಲಿ ಕೂಡ ಮಾಡ್ತಾ ಇದ್ದೇವೆ. 30,000 ಜೊತೆಗಾಗಿ ಆಕರ್ಷಕ ವಿನ್ಯಾಸದ ಟ್ರೋಫಿಯನ್ನು ಕೂಡ ಮಾಡ್ತಾ ಇದ್ದೇವೆ ಕೂಡ. ಜೊತೆಗೆ ಈ ಟೂರ್ನಮೆಂಟಿನ ಅಗ್ರ ಪ್ರಶಸ್ತಿಗಳ ತಂಡ ಪಂಚಜನ್ಯ ಬೈಲೂರು ಬಹಳಷ್ಟು ಉತ್ತಮತೆಯ ಒಂದು ಆಟವನ್ನು ಆಡಿದಂತ ಒಂದು ತಂಡ ಕೂಡ ಫೈನಲ್ ಪಂದ್ಯಾಟದಲ್ಲಿ ಪಂಚಜನ್ಯ ಬೈಲೂರಿನ ತಂಡ ಈ ಟೂರ್ನಮೆಂಟಿನ ಒಂದು ಹೊಸ ಇತಿಹಾಸವನ್ನು ಬರೆದಂತ ಒಂದು ತಂಡ ಕೂಡ. ಆ ತಂಡದ ಪರವಾಗಿ ಆಡಿದಂತ ಎಲ್ಲ ಆಟಗಾರರು ಬರಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೈಲೂರಿನ ವಲಯ ಮಟ್ಟದ ಆಟಗಾರರಿಗೆ ಅವಕಾಶ ನೀಡಬೇಕೆನ್ನುವಂತ ಒಂದು ಉದ್ದೇಶದ ಅಡಿಯಲ್ಲಿ ಅಯೋಧ್ಯ ಫ್ರೆಂಡ್ಸ್ ನೀರೇ ಇವರ ಆಶೆ ನಡೆದಂತ ಈ ಒಂದು ಅಯೋಧ್ಯ ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟದ ವಿನ್ನರ್ಸ್ ಗಳ ತಂಡ ಪಂಚಜನ್ಯ ಬೈಲೂರು ಪರವಾಗಿ ಆಡಿದಂತ ನಮ್ಮೆಲ್ಲ ಆಟಗಾರರನ್ನ ಅಭಿನಂದಿಸ್ತಾ ಇದ್ದಾರೆ ನಮ್ಮ ಎಲ್ಲ ಅತಿಥಿಗಳು. ಈ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳ ಮುಖ್ಯವಾಗಿ ಸಮ್ಮುಖದಲ್ಲಿ ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಅತಿ ಎತ್ತರದ ಒಂದು ಟ್ರೋಫಿಯ ಜೊತೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೇವೆ. 50,000 ರೂಪಾಯಿಗಳ ಕ್ಯಾಶ್ ಜೊತೆಗಾಗಿ ಈ ಟ್ರೋಫಿಯನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸ್ತಾ ಇದ್ದೇವೆ. ಫೋಟೋ ಸರಿಯಾಗಿ ಬರಲಿ. ಆಧುನಿಕ ತಂತ್ರಜ್ಞಾನದಲ್ಲಿ ಫೋಟೋ ಎನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಆ ನಿಟ್ಟಲ್ಲಿ ನಮ್ಮೆಲ್ಲ ಪಂಚಜನ್ಯ ಬೈಲೂರು ಆಟಗಾರರು ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ಒಂದು ಪ್ರಶಸ್ತಿಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಟೂರ್ನಮೆಂಟಿನ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ತಮ್ಮ ಬಿಟ್ಟುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆಯ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ನಮ್ಮ ಈ ಕ್ರೀಡಾಂಗಣ ಇಷ್ಟು ಒಂದು ಸುಂದರವಾಗಬೇಕಾದ್ರೆ ನಮ್ಮ ಪ್ರತಿಯೊಂದು ಕೆಲಸ ನಮಗೆ ಸಹಕಾರವನ್ನು ಕೊಟ್ಟಂತವರು ಅಚ್ಚುಕಟ್ಟಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ರಾಘಣ್ಣ ಅವರನ್ನ ನಮ್ಮ ಮುಖ್ಯ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಕೂಡ ಅಯೋಧ್ಯ ಫ್ರೆಂಡ್ಸಿನ ವೇದಿಕೆಯಲ್ಲಿ ತಮ್ಮನ್ನ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಅವರನ್ನ ಗುರುತಿಸಿ ಗೌರವಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನಮ್ಮ ಟೂರ್ನಮೆಂಟಿನ ಯಶಸ್ಸಿಗೆ ಸಹಕಾರಕ್ಕೆ ಎಲ್ಲರಿಗೂ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಅಯೋಧ್ಯ ಟ್ರೋಫಿಯನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.